ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. 2025 ಅಂತ್ಯದಲ್ಲಿ ನಾವಿದ್ದಾಗ ಈ ಇಡೀ ವರ್ಷವನ್ನ 2025 ಹೇಗೆ ಕಳೆದ್ವಿ ಅಂತ ಒಂದ್ಸರಿ ಲೆಕ್ಕಾಚಾರ ಹಾಕೊಂಡ್ಬಿಟ್ರೆ ಒಂದು ಫೇರ್ ಐಡಿಯಾ ಬರ್ತದೆ. ನಿಮ್ಮ ಕ್ಷೇತ್ರದಲ್ಲಿ ನೀವೇನ್ ಮಾಡಿದ್ರಿ, ಯಾವ ತರ ಕಳೆದ್ರಿ, ಯಾವ್ದಕ್ಕೆ ಮೇಜರ್ ಟೈಮ್ ಹೋಯ್ತು ಅಂತ ಒಂದು ಸಮಯ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಬಟ್ ನೀವು ಆ ಸಮಯವನ್ನ ಹೇಗೆ ಕಳೀತಾ ಬಂದ್ರಿ, ದಟ್ ಮ್ಯಾಟರ್ಸ್. ಓಕೆ. ಸೊ ಒಂದ್ ರೀತಿ ಅವಲೋಕನ ಮಾಡ್ಕೊಳ್ಳಿ, ಪುನರಾವಲೋಕನ ಮಾಡ್ಕೊಳ್ಳಿ. ಮತ್ತೆ ಹೊಸ ವರ್ಷ 2026 ಬರ್ತಾ ಇದೆ. ಆ 2026 ಸೊಗಸಾಗಿ ಸುಂದರವಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಕಳೆಯಬೇಕು ಅನ್ನೋದು ನನ್ನ ಒಂದು ಆಶಯ. ಹೊಸ ವರ್ಷದಲ್ಲಿ ಸಂಕಲ್ಪಗಳನ್ನ ಇಟ್ಟುಕೊಳ್ಳಿ. ಅದರಲ್ಲಿ ನೀವೇನಾದರೂ ಕಲೀಲೇಬೇಕು ಅಂತ ಇದ್ರೆ ಮಾರ್ಗವನ್ನು ಹುಡುಕಿಕೊಂಡು ಆ ಕಮಿಟ್ಮೆಂಟ್ ತಗೊಂಡು, ಎಸ್ ಐ ಕ್ಯಾನ್ ಡೂ ಇಟ್, ನಾನು ಮಾಡೇ ಮಾಡ್ತೇನೆ 2026 ಐ ವಾಂಟ್ ಫುಲ್ಫಿಲ್ ಮೈ ಡಿಸೈರ್ ಅಂತ ಹೊರಡಿ, ನಾನು ಗ್ಯಾರಂಟಿ ಕೊಡ್ತೇನೆ ನೀವು ಅಚೀವ್ ಮಾಡ್ತೀರಾ. 3 ವಸ್ತುಗಳು ನಿಮ್ಮ ಸಂಕಲ್ಪಗಳನ್ನ ಕಾರ್ಯ ಸಾಧು ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇನೆ ನಾನು. 2026 ಒಂದು ಡೈರಿ ತಗೊಂಡ್ಬಂದೆ. ಈ ಡೈರಿ ಯಾಕೆ ತಗೊಂಡೆ ಅಂದ್ರೆ, ಇದರಲ್ಲಿ ಗಡಿಯಾರ ಡಿಸೈನ್ ಇದೆ ಮತ್ತೆ ಕಂಪಾಸ್ ಡಿಸೈನ್ ಇದೆ. ಓಕೆ ಸ್ನೇಹಿತರೆ, ನಾನು ಸುಮಾರು ಜನ ಕೇಳ್ತಾ ಇರ್ತೇನೆ, ಕಂಪಾಸ್ ಇಂಪಾರ್ಟೆಂಟಾ ಗಡಿಯಾರ ಇಂಪಾರ್ಟೆಂಟಾ ಅಂತ ಕೇಳ್ತಾ ಇರ್ತಾರೆ. ಹೆಚ್ಚಿನ ಜನ ಗಡಿಯಾರನೇ ಹೇಳ್ತಾರೆ, ಯಾಕೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಗಮನ ಕೊಡ್ತೇನೆ ಅಂತ. ಆದರೆ ತೀಕ್ಷ್ಣವಾಗಿ ಸರಿಯಾಗಿ ಅಧ್ಯಯನ ಮಾಡಿದಾಗ ಫಸ್ಟು ನಮ್ಮ ಡೈರೆಕ್ಷನ್ ಇಂಪಾರ್ಟೆಂಟು. ಕಂಪಾಸ್ ಏನ್ ಮಾಡುತ್ತೆ, ನಮಗೆ ಡೈರೆಕ್ಷನ್ ಕೊಡ್ತದೆ. ಇದು ಸಮಯ ನಮಗೆ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಸಮಯ ತೋರಿಸುತ್ತೆ. ಸೊ ಫಸ್ಟ್ ಪ್ರಯಾರಿಟಿ ಇಸ್ ಕಂಪಾಸ್, ದಟ್ ಮೀನ್ಸ್ ಡೈರೆಕ್ಷನ್, ಅಂಡ್ ದೆನ್ ದ ಟೈಮ್ ಮ್ಯಾನೇಜ್ಮೆಂಟ್. ಸೊ 2025 ಮುಗೀತು, ಜನವರಿ ಟು ಡಿಸೆಂಬರ್, ಮತ್ತೆ ಜನವರಿ ಟು ಡಿಸೆಂಬರ್ ಬರ್ತದೆ. 12 ತಿಂಗಳು, ತಿಂಗಳಿಗೆ 4 ವಾರ, ಪ್ರತಿದಿನ ಸರಿಯಾಗಿ ಕಳಿಬೇಕು. ಕರೆಕ್ಟ್? ಇದು ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ನನ್ನ ಫಾರ್ಮುಲಾ ಏನು ಅಂದ್ರೆ, ಟುಡೇ ಅರ್ಥ ಮಾಡ್ಕೊಂಡು 1 ಡೇ ಎಟ್ ಎ ಟೈಮ್ ಅರ್ಥ ಮಾಡ್ಕೊಂಡು ನೀವು ಜೀವನದಾಗೆ ಒಂದು ದಿನವನ್ನ ಒಮ್ಮೆಗೆ ಟ್ಯಾಕಲ್ ಮಾಡ್ತಾ ಹೋಗಿ. ಆಯಾ ದಿನ ಚೆನ್ನಾಗಿ ಕಳೀರಿ. ಪ್ರಿವ್ಯೂ ಇನ್ ದ ಮಾರ್ನಿಂಗ್, ರಿವ್ಯೂ ಇನ್ ದ ಈವ್ನಿಂಗ್. ಪ್ಲಾನ್ ಯುವರ್ ಡೇ ಇನ್ ದ ಮಾರ್ನಿಂಗ್, ಆಡಿಟ್ ಯುವರ್ ಡೇ ಇನ್ ದ ಈವ್ನಿಂಗ್. ಆ ಇಡೀ ದಿನದಲ್ಲಿ ನೀವೇನೇನು ಕೆಲಸ ಮಾಡಬೇಕಾಗಿತ್ತು ಒಂದು ಪಟ್ಟಿ, ಚೆಕ್ ಲಿಸ್ಟ್ ಅಂತ ಮಾಡ್ಕೊಳ್ಳಿ. ಅದನ್ನ ಆದ್ಯತೆ ಮಾಡ್ಕೊಳ್ಳಿ, ಪ್ರಯಾರಿಟಿ ಮಾಡ್ಕೊಳ್ಳಿ. ಬಾಕಿ ಉಳೀತು ಅದನ್ನ ಮುಂದಿನ ದಿನಕ್ಕೆ ಹಾಕೋತೀರ. ಮಾಡ್ತಾ 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 ನಿಮ್ಮ ಕಂಟ್ರೋಲ್ಗೆ ಸಿಗ್ತದೆ. ಸ್ನೇಹಿತರೆ, ಸಾರ್ ಕಂಟ್ರೋಲಿಗೆ ಸಿಗಬೇಕಾದ್ರೆ ಏನ್ ಮಾಡ್ಬೇಕು ಸಾರ್ ಅಂದ್ರೆ, ಏನಿಲ್ಲ ಸಾರ್, ಒಂದು ಜರ್ನಲ್ ಅಂತ ಕರಿತೀವಿ. ಜರ್ನಲ್ ಅಂದ್ರೆ ನೋಟ್ಬುಕ್, ಒಂದು ಸ್ವಲ್ಪ ಚೆನ್ನಾಗಿರೋ ನೋಟ್ಬುಕ್ ಇದ್ರೆ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಬರೀಬೇಕು ಅನ್ಸುತ್ತೆ, ಒಂದು ಒಳ್ಳೆ ಪೆನ್ ಇಟ್ಕೊಳ್ಳಿ. ಒಂದು ಜರ್ನಲ್ ಅಲ್ಲಿ ನಿಮ್ಗೆ ಏನೇನು ಥಾಟ್ಸ್ ಬರುತ್ತೆ ಬರ್ಕೋತಾ ಹೋಗಿ. ನಾನು ಅದೇ ತರ ಮಾಡಿದ್ದೇನೆ, ಅದಕ್ಕೆ ನಾನು ನನ್ನ ಉದಾಹರಣೆನೇ ಹೇಳ್ತಾ ಇದ್ದೇನೆ. ಬರಿತಾ 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 ಏನಾಯ್ತು, ನಿಮ್ಗೊಂದು ಕ್ಲಾರಿಟಿ ಬಂತು, ನನ್ನ ಇಷ್ಟು ಕೆಲಸಗಳು ಬಾಕಿ ಇದೆ. ಓಕೆ, ನಾನೀಗ ಆನ್ಲೈನ್ ಕೋರ್ಸ್ ಯಾವ್ದು ಮಾಡಬೇಕು, ಪುಸ್ತಕ ನೆಕ್ಸ್ಟ್ ಯಾವ್ದು ಬರೀಬೇಕು, ಪ್ಲಾನ್ ಮಾಡ್ತಾ ಇದ್ದೀನಿ 2026 ಈಗ 2025 4ರಿಂದ 5 ಪುಸ್ತಕ ಬರೆದೆ. 2026 5ರಿಂದ 6 ಪುಸ್ತಕ ಬರೆಯಕ್ಕೆ ಸಾಧ್ಯನಾ, ವರ್ಕೌಟ್ ಮಾಡ್ತಾ ಇದ್ದೀನಿ, ಪ್ಲಾನ್ ಮಾಡ್ತಾ ಇದ್ದೀನಿ. ಕೋರ್ಸ್ಗಳೊಂದು 5 ಕೋರ್ಸ್ಗಳನ್ನು ಲಾಸ್ಟ್ 2-3 ಮಂತ್ಸಲ್ಲಿ ಆನ್ಲೈನ್ ಕೋರ್ಸ್ ಕ್ಲಾಸ್ ಮಾಡಿಬಿಟ್ಟು ಕೋರ್ಸ್ನು ಕನ್ವರ್ಟ್ ಮಾಡಿದೆ. ಆ ಥರ ಇನ್ನೇನು ಮಾಡಲಿ, ನಾನು ಇನ್ನೇನು ಗುರಿ ಇಟ್ಕೋಬೇಕು. ಸೊ ಅಂದ್ರೆ ಕನಸಿರ್ತದೆ, ಕನಸನ್ನ ಗುರಿ ಮಾಡ್ಕೋಬೇಕಂದ್ರೆ ಎಗೈನ್ ಗೋಲ್ಸ್ ಏನಿರ್ತದಲ್ಲ, ಅದನ್ನ ರಿಟರ್ನ್ ಗೋಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಯೋಚನೆ ಮಾಡ್ತಾರೆ ಗಾಳಿ ಹಂಗೆ ಆರೋಗಿರುತ್ತೆ. ಸೊ ಗುರಿ ಇಟ್ಕೊಳ್ಳಿ, ಆ ಗುರಿ ಕಡೆಗೆ, ಗುರಿಗಳೆಡೆಗೆ ಗುರಿ ಇಡಿ ಅಂತ ಹೇಳ್ತಾನೆ. ಒಂದು ಕೋರ್ಸ್ ಮಾಡಿದ್ದೇನೆ, ಬರೀ 299 ರೂಪಾಯಿ ಕೊಡುತ್ತಾರೆ ನಮ್ಮ ಆಫೀಸ್ ಕಾಲ್ ಮಾಡಿದ್ರೆ 9341259267ಗೆ.
ನೀವು ನೋಡಿ, ಐ ಥಿಂಕ್ ಒಂದು 9 ವಿಡಿಯೋ ಏನೋ ಮಾಡಿದ್ದೇನೆ. ಅಷ್ಟು ವಿಡಿಯೋ ನೋಡ್ಬಿಟ್ರೆ ನೀವು ಗುರಿ ಹಿಂಗೆ ಇಟ್ಕೋಬೇಕಂತ ಗೊತ್ತಾಗ್ತದೆ. ಓಕೆನಾ? ಗುರಿಗಳೆಡೆಗೆ ಗುರಿ ಇಡೋದು. ಸೊ ಒಂದು ಪುಸ್ತಕ, ಅದಕ್ಕೆ ಜರ್ನಲ್ ಅಂತ ಕರಿತೀವಿ ಸಾಮಾನ್ಯವಾಗಿ. ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋ ಪುಸ್ತಕ ಇದ್ರೆ ಅದು ಇಟ್ಕೋಬೇಕು, ಬರೀಬೇಕು. ಹಂಗೆ ಒಳ್ಳೆ ಪೆನ್ ಇದ್ರೆ ಖುಷಿ ಬರ್ತದೆ. ಎಂಜಾಯ್ ಅಂಡ್ ಎಕ್ಸ್ಪೀರಿಯನ್ಸ್. ಸರ್ ನಾನು ಇನ್ನೂ ಹಿಡಿತಕ್ಕೆ ತಗೋಬೇಕು ಸರ್ ಇಡೀ ವರ್ಷನ. ನಾನು ಫಾರ್ ಎಕ್ಸಾಂಪಲ್ 2025ಗೆ ಒಂದು ಪ್ಲಾನ್ 2025 ಅಂತ ತಂದಿದ್ದೆ. ಓಕೆ, ಅದೇ ತರ ಪ್ಲಾನ್ 2026 ಅಂತ ತಗೊಂಡ್ರೆ, ಈ ಪ್ಲಾನರ್ನಲ್ಲಿ ನಿಮ್ಮ ಟ್ರಾವೆಲ್ ಪ್ಲಾನ್ ಇಂದ ಹಿಡಿದು ಫೈನಾನ್ಷಿಯಲ್ ಪ್ಲಾನ್ ಇಂದ ಹಿಡಿದು ಪ್ರತಿದಿನ ನೀವು ಹೇಗೆ ಪ್ಲಾನ್ ಮಾಡ್ಕೋತೀರಿ ಅಂತ ಮಾಹಿತಿ ಇದೆ. ಆ ಥಿಂಗ್ಸ್ ಟು ಡೂ ಲಿಸ್ಟ್ ಅಂದಲ್ಲ, ಟು ಡೂ ಲಿಸ್ಟ್, ವೀಕ್ ಪ್ಲಾನರ್, ಓಕೆನಾ, ಮಂತ್ಲಿ ಪ್ಲಾನರ್ ಎಲ್ಲ ಇದೆ ಇದರಲ್ಲಿ. ಇದೆಲ್ಲ ಒಂಥರ ಅದು ಬೇರೆ ಬೇರೆ ಕಲರ್ನಲ್ಲಿ ಇರ್ತದೆ. ನಮ್ಗೊಂಥರ ನೋಡೋಕ್ಕೆ ಖುಷಿ ಇರ್ತದೆ. ಓಕೆ, ಸೊ ನಾವು ಖರ್ಚು ಮಾಡ್ತಾ ಇರೋದು ಅಲ್ಲಿ ಸುಮ್ಮನೆ ಅಲ್ಲೇ ಒಂದು ಸ್ವಲ್ಪ ಡಾಕ್ಯುಮೆಂಟಿಂಗ್ಗೆ ಬರೆದಿಟ್ಬಿಟ್ರೆ ನಮಗೆ ಎಲ್ಲಿ ದುಡ್ಡು ಹೋಗ್ತಾ ಇದೆ, ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ, ಏನಕ್ಕೆ ಕಮಿಟ್ ಆಗಿದ್ದೀನಿ, ಆ ಕ್ಲಾರಿಟಿ ಬಂದ್ಬಿಡುತ್ತೆ ಅಲ್ವಾ? ಆಮೇಲೆ ಯಾರ್ದು ಬರ್ತ್ಡೇ ಲಿಸ್ಟು ಯಾರ್ದೋ ನೆನೆಸ್ಕೋಬೇಕು, ಮಾಡಬೇಕು, ಇನ್ನೇನೋ ಎಲ್ಲ ಬರ್ಕೊಳ್ಳಿ. ಆಮೇಲೆ ನಾನು 2024 ಬರೆದಿರೋ ಪುಸ್ತಕ 2025ನಲ್ಲಿ ಬರೀಬೇಕು ಅಂತ ಇರೋ ಪುಸ್ತಕಗಳ ಟೈಟಲ್ಲು ಇವೆಲ್ಲ ಬರ್ಕೊಂಡೆ. ಸೊ ಇದಕ್ಕೆ ಪ್ಲಾನರ್ ಅಂತ ಕರೀತಾರೆ. ಈಗೇನು ಹೇಳಿದ್ದೀನಿ ನಾನು? ಡೈರಿ, ಜರ್ನಲ್ ಅಂಡ್ ಪ್ಲಾನರ್, ಇವೇ ನನ್ನ 3 ವಸ್ತುಗಳು ಈ ವಿಡಿಯೋನಲ್ಲಿ ನಿಮಗೆ ಎಂಫಸೈಸ್ ಮಾಡೋದಕ್ಕೆ ನಾನು ಬಯಸಿದ್ದು. ಕರೆಕ್ಟಾ? ಜರ್ನಲ್ ಒಂದು, ನನಗೇನೇನು ಥಾಟ್ಸ್ ಬರುತ್ತೆ ಅದನ್ನೆಲ್ಲ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳುವಂಥದ್ದು. ಪ್ಲಾನರ್ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ನಮ್ಮ ಫೈನಾನ್ಸು, ನಾನು ಎಲ್ಲರೂ ಟೂರ್ಗೆ ಹೋಗ್ಬೇಕು ಅಂದರೆ ಅದೇನು, ಅಥವಾ ವರ್ಕಲ್ಲಿ ಏನು ಇಂಪಾರ್ಟೆಂಟ್ ಇದೆ ಆ ಪುಸ್ತಕದಲ್ಲಿ ಡಾಕ್ಯುಮೆಂಟ್ ಮಾಡ್ತಾವನೆ. ಒಂದು ಕಂಟ್ರೋಲ್ ಬರುತ್ತೆ. ನಮ್ಗೇನಾಗ್ತಾ ಇರುತ್ತೆ, ಕಂಟ್ರೋಲ್ ಇಲ್ಲದೆ ಸುಮ್ಮನೆ ಕಳೆದು ಬಿಡ್ತಾ ಇರ್ತೀವಿ. ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು. ಖಂಡಿತವಾಗಿ ನಿಮ್ಮ ಆ ಕ್ಷಣಗಳು ನಿಮಗೆ ತುಂಬ ತುಂಬ ಸಹಾಯ ಮಾಡ್ತದೆ. ಈ ನಿಟ್ಟಿನಲ್ಲಿ ಇನ್ನೊಂದು ಮಾಹಿತಿ ನಾನು ಹಂಚ್ಕೋಬೇಕು ಅಂದರೆ, ನಾನು ಅನುಕ್ಷಣ ಅನುಭವಿಸಿದ್ದ ಒಂದು ಪುಸ್ತಕ ಬರೆದಿದ್ದೇನೆ. ಅದು ಇಂಗ್ಲೀಷಲ್ಲಿ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಇದೆ. ಆ ಪುಸ್ತಕ ಇನ್ನೊಂದು ಸ್ವಲ್ಪ ಓದ್ಬಿಟ್ರೆ ನೀವು ಫುಲ್ ರೆಡಿ ಆಗಿಬಿಡ್ತೀರಾ. ರೆಡಿಯಾಗಿ ನಿಮಗೆಲ್ಲ ಒಳ್ಳೇದಾಗಲಿ. ಕೋರ್ಸು ಏನಾದ್ರು ನಮ್ಮ ಜೊತೆ ಸೇರಬೇಕು ಅಂದರೆ ನಮ್ಮ ಕಚೇರಿ ನಂಬರ್ ಕೊಟ್ಟಿನಲ್ಲ, 9341259267, ಕರೆ ಮಾಡಿ ಮಾಹಿತಿ ಪಡೀರಿ. ನಿಮಗೆಲ್ಲ ಒಳ್ಳೇದಾಗತ್ತೆ.